ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರು. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಚರ್ಚೆಗಳು, ಪರ ವಿರೋಧ, ಅದರಲ್ಲೂ ಧರ್ಮಸ್ಥಳದ ಹಿಂದಿರುತ್ತಿರುವಂಥ ಧರ್ಮಾಧಿಕಾರಿಗಳ ಬಗ್ಗೆ ತಮ್ಮದಾದ ಅಭಿಪ್ರಾಯಗಳನ್ನು ಹಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಹಿಂದುತ್ವವಾದಿಗಳು ಈ ಧರ್ಮದ ಹೆಸರಲ್ಲಿ ಧರ್ಮಸ್ಥಳದ ಹೆಸರನ್ನು ಕೆಡಿಸ್ತಾ ಇದ್ದಾರೆ ಇವರು ಅಂತ ಅನ್ನುವಂಥ ಆರೋಪ ಮಾಡಿದರೆ, ಇನ್ನುಳಿದ ಕಡೆ ಅನ್ಯಾಯ ಆಗಿದೆ, ನಮ್ಮ ಮಕ್ಕಳ ಮೇಲೆ ನ್ಯಾಯ ಸಿಗಬೇಕಾಗಿದೆ, ಏನು ತಪ್ಪದ ಅನ್ನುವಂಥ ಇನ್ನೊಂದು ಕಡೆ ವಾದ ವಿವಾದಗಳ ಮಧ್ಯೆ ನಡೆದು ಈ ಮಧ್ಯೆ ಸ್ವಲ್ಪ ನಮ್ಮ ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ SIT ಸಹಿತ ಅದರ ಸಿಬ್ಬಂದಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಮೋಹಂತಿಯವರಾಗಿರ್ಬೋದು, ಅವರು ಸ್ವಲ್ಪ ನಿರಾಶೆ ಆಗ್ತಾಯಿದ್ದಾರೆ. ಅವ್ರಿಗೊಂದು ಎಲ್ಲರಿಗೂ ಎತ್ತು ಕುತೂಹಲ, ಸಾವಿರಾರು ಜನ ಹೋಗಿದ್ದೀನಿ ಮಾಡಿದ್ದೀನಿ ಅಂತ ನಾಮಧೇಯ ಬಂದು ಹೇಳಿದ ಮೇಲೆ ಎಲ್ಲ ಕಡೆ ಮೂಲಗಳು ಸಿಗ್ಬೋದು ಅಂತೇಳಿ, ಅದು ಇಲ್ಲಿವರೆಗೆ ಅಂತ ಹೇಳ್ಕೊಳ್ಳುವಂಥ ಪ್ರಗತಿಯಲ್ಲಿ ಕಂಡಿಲ್ಲ ಅಂದ ತಕ್ಷಣ ವಿಶೇಷವಾಗಿ ಒಂದು ದೇವಾಲಯದ ಪರ ಇರುವಂಥ ಮಂಜುನಾಥ ದೇವಾಲಯದ ಪರ ಇರುತ್ತಿರುವಂಥ ಜನರಿಗೆ ಒಂದಿಷ್ಟು ಮಾತಾಡಲಿಕ್ಕೆ ಮತ್ತೆ ಅವಕಾಶ ಸಿಗ್ತಾಯಿದೆ. ಎಲ್ಲಿದಪ್ಪ ಎಲ್ಲಿದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ, ನಮ್ಮ ಧರ್ಮಸ್ಥಳ ಹೆಸರು ಕೆಡಿಸ್ತಾ ಇದ್ದೀರಿ ಅಂತ ಅವ್ರಿಗೂ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಸಿಗ್ತಾಯಿದೆ. ಅವ್ರ ಪರ ಇದ್ದವ್ರಿಗೆ ಇನ್ನೂ ಜೋರಾಗಿ ಅವರು ಮಾತಾಡ್ತಾ ಇದ್ದಾರೆ. ಆದರೆ ಒಂದು ಇಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ, ಹೆಣ್ಣುಗಳ ಮೂಳೆಗಳು ಸಿಗದೆ ಹೋಗಿದ್ದರು ಸಹಿತ ನಾವು ಅವನನ್ನು ಹುಗಿದಿದ್ದೀವಿ, ಅವನು ಹುಗಿಯೋದನ್ನು ನಾವು ನೋಡಿದ್ದೀವಿ ಅನ್ನುವಂಥ ಜನ, ಅವನು ಹುಗಿದಿದ್ದನ್ನು ನಾವು ನೋಡಿದ್ದೀವಿ, ಅವನು ಹೆಣಗಳನ್ನು ಒಯ್ದನ್ನು ನಾವು ನೋಡಿದ್ದೀವಿ ಅನ್ನುವಂಥ ಜನ ಮಾತಾಡ್ಕೊಳ್ಳೋದನ್ನು ನೋಡಿದಾಗ ಇದೇನಿದು ಹೊಸದು ಅಂತೇಳಿ. ಯಾಕೆಂತಂದರೆ ಸಾಕ್ಷಿಗಳು ಸಾಕಷ್ಟು ಸಿಗ್ತಾಯಿದ್ದಾರೆ. ಈಗ ನೋಡಿರಿ, ಮತ್ತು ಈಗಾಗಲೇ SITಗೆ ಠಾಣಾ ಒಂದು ಅಧಿಕಾರ ಕೊಟ್ಟಿದ್ದರಿಂದಾಗೆ ಅವರೇ ಕೇಸನ್ನು ತೆಗೆದುಕೊಳ್ಳುವಂಥದ್ದು. ಈಗ ಆ ದಿಶೆಯಲ್ಲಿ ಇಬ್ಬರು ಸಾಕ್ಷಿಗಳನ್ನು ತೆಗೆದುಕೊಂಡದೆ. SIT ತನ್ನದೇ ಅಂತ ಒಂದು ಅನ್ವೇಷಣೆಯನ್ನು ಅಥವಾ ಹುಡುಗುತನವನ್ನು ಅಥವಾ ಒಂದು ತನಿಖೆಯನ್ನು ಆರಂಭ ಮಾಡಿದೆ. ಈಗ ಜೊತೆಗೆ ಈ ನಮ್ಮ ಅನಾಮಿಕ ದೂರದಾರ